ಗುಡ್ ಮಾರ್ನಿಂಗ್ ಪಾಪಾ. ಟೀ ಆಯ್ತಾ? ಹಾ ಪಾಪಾ ಆಯ್ತು. ಹಾಯ್ ಮಮ್ಮಿ. ಬರ್ರೇ ತಿಂಡಿನ ಚಿಂತೆ ಅಲ್ಲ ನಿನ್ಗೆ. ಇವತ್ತೇನ್ ಸ್ಪೆಷಲ್ ಯಾಕ ಇದೆಯಾ? ರಕ್ಷಾ ಬಂಧನ ಕಣೋ. ಮೇಡಮ್ ಅವ್ರಿಗೆ ಇದೆಲ್ಲ ಕರೆಕ್ಟ್ ಆಗಿ ನೆನಪಿರುತ್ತಲ್ಲ. ಹೆಂಗ್ ಮರೆಯಕ್ಕಾಗುತ್ತೆ? ಕಲೆಕ್ಷನ್ ಸಿಗುತ್ತೆ ಅಂದ್ರೆ ಬಿಡ್ತೀವಾ? ಹೇಳ್ತೀನಿ, ಇವತ್ತೇನೋ ಸ್ಪೆಷಲ್ ರಿಕ್ವೆಸ್ಟ್ ಇದೆ. ಇದೇ ತಡಿ ಸ್ಪೆಷಾಲಿಟಿ. ಒಂದು ಪ್ರಾಮಿಸ್ ಮಾಡ್ತೀಯಾ ನನಗೆ ಈ ವರ್ಷ? ಪ್ರಾಮಿಸ್ ಏನು? ಪ್ರಾಮಿಸ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡೋಣ ಒಬ್ಬ ಅಂದ್ರೆ ನೀನೊಬ್ಬನೇ. ಏನು ಹೇಳಿ ಇವಾಗ? ನನ್ನನ್ನು ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತೀಯೋ, ಪ್ರತಿ ಮನೆ ಹೆಣ್ಮಕ್ಳು ನೀನು ಹಂಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಪ್ರಾಮಿಸ್ ಮಾಡ್ತೀಯ? ಆಯ್ತು, ಇದೆಲ್ಲ ಸರಿ. ಬೆಳ್ಳಿಗಿಚ್ಚೆ 2 ವರ್ಷದಿಂದ ಕೇಳ್ತಿದ್ನಲ್ಲೋ, ಫೈನಲಿ ತಂದ್ಕೊಟ್ಯಾ. ಥ್ಯಾಂಕ್ ಯು ಸೋ ಮಚ್. ಬೆಳ್ಳಿಗಿಚ್ಚೆ ಏನೋ ಓಕೆ, ಮುಂದಿನ ವರ್ಷ ಬಂಗಾರ ಚೇನೆ ಮಾಡಿಸ್ಕೊಡ್ಬೇಕು. ಮುಂದಿನ ವರ್ಷಕ್ಕೆ ಇವಾಗ ಅಪ್ಲಿಕೇಶನ್ ಆಗ್ತಿದ್ಯಾ? ಯಾಕಂಗಿ ನಾನು ತರ ಮಾತ್ರ ಆಗ್ಬೇಡಿ. 24 ಗಂಟೆ ಮನೇಲೇ ಇರ್ತಾನೆ. ಇಂಜಿನಿಯರ್ ಮುಗಿಸಿ ಕೆಲ್ಸಕ್ಕೆ ಹೋಗೋ ಅಂದ್ರೆ ಪ್ರಾಣಿಗಳು ಫೋಟೋ ತೆಗಿಬೇಕಂತ ಅವ್ನಿಗೆ. ನನಗೆ ಇಂಜಿನಿಯರ್ ಇಷ್ಟ ಇಲ್ಲ ಅಪ್ಪ, ನನ್ನ ಇಂಟ್ರೆಸ್ಟೇ ಬೇರೆ ಇದೆ. ಇಷ್ಟ ದುಡ್ತಿ ಆ ಕಾಡಲ್ಲಿ ಕಮ್ಮಿ ದುಡಿಬೋದು, ಆದ್ರೆ ನಾನು ಖುಷಿಯಾಗಿ ಇರ್ತೀನಿ. ನನಗೆ ಬಹಳ ಕಲಿಯಕ್ ಸಿಗುತ್ತೆ ಅಲ್ಲಿ. 5 ವರ್ಷ ಆದ್ಮೇಲೆ ಫ್ರೆಂಡ್ಸ್ ಕಾರ್ ತಗೊಂಡಿರ್ತಾರೆ, ಮನೆ ಕಟ್ಸಿರ್ತಾರೆ. ಅವ್ರು ನೋಡಿ ನೀನೇ ಬೇಕು ಅಂತೀಯ. ನನಗೆ ಇಂಜಿನಿಯರ್ ಆದ್ರೆ ಜೀವನ ಪೂರ್ತಿ ಬೇಜಾರಾಗಿರ್ತೀನಿ, ಆಮೇಲೆ ಇಡೀ ಜೀವನ ನಿಮ್ಮನ್ನ ಬೈಕೋಬೇಕಾಗುತ್ತೆ. ಜನ ಆಗ್ತಾರೆ ಕಣೋ ಇಂಜಿನಿಯರಿಂಗ್ ಅಪೋರ್ಟ್ ಆಗಿದೆಯಾ ಅಂತ. ನನಗೆ ಜನರ ಬಗ್ಗೆ ಯೋಚನೆ ಇಲ್ಲ ಅಪ್ಪ. ನೀನು ಅಮ್ಮ ಏನ್ ಯೋಚನೆ ಮಾಡ್ತೀರೋ ಅದು ಮುಖ್ಯ. ಅರ್ಥ ಆಗಲ್ಲ ನಿಂಗೆ. ನಿಂದು ಅಪ್ಪಾಜಿನ ಫೋಟೋ ಇಟ್ಕೊಂಡು ಆದ್ರೆ ಏನೇ ನನಗೆ ಯೋಚನೆ ಬಂದಾಗ ನಿಮ್ಮನ್ನು ಅದನ್ನು ಬೇಸರ ಮಾಡೋದು ನನಗೆ ಇಷ್ಟ ಇಲ್ಲ. ಸಣ್ಣ ಕಾರ್ ಇರುತ್ತೆ, ಸಣ್ಣ ಮನೆ ಇರುತ್ತೆ, ಆದ್ರೆ ನಾವು ಖುಷಿಯಾಗಿರ್ತೀವಪ್ಪ. ನಾನು ಏನೇ ಮಾಡಿದ್ರು ನಿನಗೆ ಅಪ್ಪ ಖುಷಿಯಾಗಿರ್ಬೇಕಂತ ಮಾಡ್ತೀನಿ, ಮನಸ್ಸಿಂದ ಮಾಡ್ತೀನಿ. ಇಷ್ಟು ದಿನ ನೀನು ಹೇಳಿದ್ ಕೇಳಿ ಒಂದೇ ಒಂದ್ಸರಿ ನಾನು ಮಾಡ್ತೀನಿ ಪ್ಲೀಸ್ ಅಪ್ಪ. ಥ್ಯಾಂಕ್ ಯು ಅಪ್ಪ. ನೋಡಿದ್ರಲ್ಲ, ಇದೇ ಥರ ಎಲ್ಲ ಯುವತಿಯರಿಗೂ ಅವ್ರಿಗೆ ಆದಂಥ ಒಂದು ಪ್ಯಾಷನ್ ಇರುತ್ತೆ. ಅದನ್ನು ಬಿಟ್ಟು ಏನೋ ಇಷ್ಟ ಇಲ್ದಿದ್ದು ಓದಿ ಏನೋ ಆಗೋಕ್ಕೆ ಯಾರಿಗೆ ಬೇಕು? ಅದೇ ಇದನ್ನು ಪೇರೆಂಟ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಅವ್ರ ಪ್ಯಾಷನ್ನ ಏನು ಅಂತ ಇಂಟ್ರೆಸ್ಟ್ ಆಗಿ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಲೈಫಲ್ಲಿ ಸಕ್ಸಸ್ ಆಗಿ. ಯಾರು ಗುರು ಲೈಟ್ ಆಫ್ ಮಾಡಿ ಬಾರೋ ಅಮ್ಮ ಅಮ್ಮ ಬಾರೋ. ಅಷ್ಟು ಗೊತ್ತಾಗಲ್ವೇನೋ ನಿನ್ಗೆ? ಯಾಕೋ ಹಿಂಗ ಅಮ್ಮನ ಹೊಟ್ಟೆ ಹೊರ್ಸ್ಕೊಳ್ತಿದ್ಯಾ? ಅವಾಗ್ಲಿಂದ ಕೆಮ್ತಾ ಇದ್ದಾರೆ, ಕುತ್ಕೊಂಡು ಏನ್ ಮಾಡ್ತಾ ಇದೆಯಲ್ಲೋ? ಇದು ಫಸ್ಟ್ ಟೈಮ್ ಅಲ್ಲ ಅಕ್ಷಾ. ಒಳ್ಳೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಕ್ವಶನ್ ಕೇಳಕ್ಕೆ ಜಾಲಿ ಪ್ರಸಂಗಗಳು ಬರೆದರೆ. ಸರ್ 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 ಪ್ರಶ್ನೆ ಸರ್. ಸರ್ ಇವಾಗ ಜಗತ್ತಲ್ಲಿ ಅತ್ಯಾಚಾರ ಅದು ಇದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಹಳನೇ ಆಗ್ತಾ ಇದೆ. ಸೊ ಇದನ್ನೆಲ್ಲ ತಡಿಬೇಕಂದ್ರೆ ಏನ್ ಮಾಡ್ಬೋದು ಅಂತೀರಾ ಸರ್ ನೀವು? ಏನಿಲ್ಲ ಸರ್, ಎಲ್ಲರೂ ಹೆಣ್ಮಕ್ಳು ಕರೆಕ್ಟ್ 6:30 ಒಳಗೆ ಮನೆಗೆ ಸೇರ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಓ ಹಾಗಂತೀರಾ? ಇದೇನೋ ಕ್ರಿಯೇಟಿವ್ ಆಗಿ ಹೇಳಿದ್ದೆಲ್ಲ ಐಡಿಯಾ. ಕ್ಯಾಮ್ರಾಮ್ಯಾನ್ ಕಟ್. ಇದೆಯಾ
ಸ್ಪೀಡ್ ಆಡೋಣ. ಹಲೋ ನಾವೇ ಸ್ಪೀಡ್ ಆಡೋಣ. ಒಂದೇ ಬರ ಒಂದೇ ಹಾಂ ಹೇಳಿ ಏನೋ ಹಾಂ ಇವನು ಈ ಕಡೆ ಮಾತಾಡ್ತವನೆ ಯಾರು ತೆಗಿಬೇಕು ಏನ್ ಆಡ್ತೀಯ next? ವಾಟ್ಸ್ ತಗೊಳ್ಳೋಣ ಏನೋ ಸೋತೆ ಅಲ್ಲ, ಎಲ್ಲ ಕಳ್ಕೊಂಡೆ, ಎಷ್ಟೇ ಆಡ್ತೀಯ? ಮೊಬೈಲ್ ಕಡ್ತೀನಿ ಆಡೋದೇ ನೀನು ಎದ್ದೇ ಹೋಗೋದು ನಾನು ಏಯ್, ಇದೂನು ಸೋತೆ ಅಲ್ಲ, ನನ್ನ ಮಗಳನ್ನೇ ಕಳ್ಕೊಂಡೆಲ್ಲ. ನೀನು ಮುಂದಕ್ಕೆ ಬಾ ಒಂದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಯಾರು ಫೋಟೋ ನಾವು ಸ್ಟೂಡೆಂಟ್ಸ್ ಮಾಡಿರ್ತಾರೆ ನೀವು ನಾನು ಕಂಟೆಂಟ್ ಕೊಡ್ತೀನಿ ಏಯ್ ಏನೋ ಮಾಡ್ತೀಯಾ ಮಾಡ್ತಿದ್ಯಾ? ನಡೆಯೋ. ಇವತ್ತು ಸೈನ್ ಕೊಡ್ತೀನಿ. ಬರ್ತೀರಾ ಸರ್ ಕಾಪಾಡಿ ಸರ್. ಇವೆಂಟ್ ಮುಗಿಲಿಕ್ಕೆ ತಗೊಂಡ್ ಹೋಗು. ಬರ್ತೀನಿ ನಡೆಯೋ. ಏಯ್ ಅದಲ್ಲೋ ಏಯ್, ಏನು ನಡೆದಿಲ್ಲ ನಿನಗೆ ಗೊತ್ತಿಲ್ಲ, ಹೋಗೋ. ಸರ್ ತಗೊಂಡು ನಾವೇ ಬಿಡು. ನನ್ನ ತಂಗಿ ಬಿಡು. ಗೋಲ್ಡ್ ಚೈನ್ ಕೇಳಿದ್ದು ಸಿಕ್ ನನ್ನ ತಂಗಿ ಗೋಲ್ಡ್ ಚೈನ್ ಕೇಳಿದ್ದಲ್ಲ ಬಿಡು ತಂದೆ ಇನ್ನು ಮನೆಗೆ ಬಂದಿಲ್ಲ. ಹೌದು ಸರಿ ಅಮ್ಮ ನಿಮಿಷ ಮುಂದೆ ಅಣ್ಣ ಏಯ್ ಏನೋ ಮಾಡ್ತಿದ್ಯಾ ನೀವು ಹೇಳ್ಕೋಬೇಕು ಅವೆಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಒಂದು ಹೆಣ್ಣಿನ ರೂಪದಲ್ಲಾಗ್ಲಿ ತಾಯಿ ರೂಪದಲ್ಲಾಗ್ಲಿ ಅಕ್ಕ ತಂಗಿ ರೂಪದಲ್ಲಾಗ್ಲಿ ಅವ್ರು ನಮ್ಮನ್ನ ತುಂಬಾನೇ ಕಾಯ್ತಾ ಇರ್ತಾರೆ ಅಂಥವ್ರ ನೀವು ಥೂ ಬಂಗಾರ ಚೈನ್ ಹೆಣ್ಮಕ್ಳಿಗೆ ಅಭ್ಯಾಸ ಕಮ್ಮಿ ಆಗಬೇಕು ಅಂತ ಹೆಣ್ಮಕ್ಳು ಬಂದು ಆಗಬೇಕು. ನಿಮ್ಮಂಥ ನೋಡಿದ್ರಲ್ಲ ಸ್ನೇಹಿತರೆ ಹೆಣ್ಮಕ್ಳು ನಾವು ಬರೋ ಹೊರ್ಗಡೆ ಕಳ್ಸೋದಷ್ಟೇ ಅಲ್ಲ ಏನೋ ಈ ಜವಾಬ್ದಾರಿ ಕಳಿಸಿ ವಾಪಸ್ ಬಿಡೋದಷ್ಟೇ ಅಲ್ಲ ಅವ್ರಿಗೆ ಪ್ರೊಟೆಕ್ಟ್ ಹೆಂಗ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಹುಡುಗರು ಯಾವ ಥರ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಅನ್ನೋದ್ರಲ್ಲಿ ಎಕ್ಸಾಂಪಲ್ ಆಗ್ತದೆ Morning, Samad. Ready? ಸೊ ಡೋರ್ ಬಂದು ಕ್ಲೋಸ್ Punch. ಡೋರ್ Straight. Mid chest punch. ಗುಡ್ Right side punch. ಗುಡ್ Kick. ಗುಡ್ Once more. Kick. ಗುಡ್ That's more right. Practice ಮಾಡ್ತಾರೆ. ನೀನು ನೋಡಿ ಕಮ್ಮ. ನಾನು ಕರಾಟೆ ಕಲಿಬೇಕು. ಕರಾಟೆನ ಕಸ ಹೊಡೆಯಕ್ಕೆ ಬರುತ್ತಾ ನೆಟ್ಟಿಗೆ ಮಾರ್. ಹೊಟ್ಟೆ ಕಲಿಬೇಕಾ? ಏನ್ ಮಾಡ್ಬೇಕು ಅಂತಿದ್ಯಾ ಕಲ್ತು? ಸರ್ ನಾನು ಕರಾಟೆ ಕಲಿತೀನಿ, ನಾನು ಗೋಲ್ಡ್ ಮೆಡಲ್ ಒಲಿಂಪಿಕ್ ಅಂತ ತಂದೆ ತರ್ತೀನಿ ಸರ್. ಇಂಥವ್ರಿಗೆ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡು. Hey, body weight ಇರ್ಲಿ ಸಮಾನ್. ಸೊ ಇಟ್ಟಿರ್ಲಿ ಬಾಡಿ. Punch. ಗುಡ್ ಬಾಡಿ ಫಿಟ್ ಇರ್ಲಿ. Mid chest punch. ಗುಡ್ Right side punch. ಗುಡ್ Kick. ಗುಡ್ Once more. Kick. ಗುಡ್ Body straight. Block. Well done. Practice ಮಾಡ್ತಾ ಇರಿ. All the best for nationals. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್. Hi guys, welcome to all for 2025 and 26 under 18 Olympic champions. ಈ ಸಲ ಪಕ್ಕ ಭಯಂಕರವಾದ ಮ್ಯಾಚ್ ನಡೀತಾ ಇದೆ.
ಸೊ 2 ವರ್ಷದಿಂದ ಸತತವಾಗಿ ಗೆದ್ಕೊಂಬಂತಿರೋ ಫಸ್ಟ್ ಪ್ಲೇಯರ್ನ ವೆಲ್ಕಮ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ವೆಲ್ಕಮ್ ಫಸ್ಟ್ ಸಮರ್. ಇದರಲ್ಲಿ ಶಾಕಿಂಗ್ ಏನಂದ್ರೆ ಫಸ್ಟ್ ಟೈಮ್ ಫೀಮೇಲ್ ಕ್ಯಾರೆಕ್ಟರ್ ಫೈನಲ್ಸ್ ತನಕ ಬಂದು 2 ಇಯರ್ಸ್ ವಿನ್ ಆಗಿರೋರಿಗೆ ಟಕ್ಕರ್ ಕೊಡಕ್ ಬರ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ಅಭಿಜ್ಞಾ ಆನ್ ಸ್ಟೇಜ್. ಫೈಟ್ ಸ್ಟಾರ್ಟ್ ಮಾಡ್ವಾ? ರೆಡಿ? ಸ್ಟಾರ್ಟ್ ಮಾಡ್ವಾ? Yes. Ready? Let's start the fight. Ready? Ready? Fight! Fight! Ready? Ready? Fight! Point! Ready? Ready? Come up. Ready, Gira? Fight! Point! 1, 2, 3. ಎಸ್, ನೋಡಿದ್ರಲ್ಲ, ಯಾರಿಗೂ ಕಡಿಮೆ ಇಲ್ಲ. ಸೊ ಲೆಟ್ಸ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಅಭಿಜ್ಞಾ. Congratulations. ದೊಡ್ಡ ಛತ್ರದಲ್ಲಿ ಮಾಡೋಣ ಮದ್ವೆನ, ಸಣ್ಣದೆಲ್ಲ ಬೇಡ, ತುಂಬಾ ದೊಡ್ಡ ಮಾಡೋಣ. ಎಲ್ಲಾರ್ನೂ ಕರೆಯೋಣ. ಹೇ, ನನ್ನ ಮಗಳಲ್ವಾ, ನನ್ನ ಮಾತು ಕೇಳಿದ್ರೆ ಇನ್ಯಾರು ಮಾತು ಕೇಳ್ತಾರೆ? ಒಪ್ಪೇ ಹೋಗ್ತಾಳೆ. ಎಲ್ಲೋಗಿದ್ದಾಳೆ ಅಂದ್ರೆ ಬರಲೇ ಇಲ್ವಲ್ಲ. ಇನ್ನು ಸ್ಕೂಲಲ್ಲಿ ಕಾಂಪಿಟೇಷನ್ ಅಮ್ಮ, ಫೈನಲಿ ಅಮ್ಮ ನಾನು ಮೆಡಲ್ ತಗೊಂಡ್ಬಂದೆ. ನಾನು ಒಲಿಂಪಿಕ್ಸ್ ಅಲ್ಲಿ ಗೆದ್ದೆ ಅಮ್ಮ. ಅಯ್ಯೋ ಅದೆಲ್ಲ ಬಿಡಮ್ಮ, ಬೈಲಿ. ಏನ್ ಗೊತ್ತಾ, ಇವತ್ತು ನೋಡೋಕೊಬ್ಬ ವರ ಬಂದಿದ್ದ, ತುಂಬಾ ಚೆನ್ನಾಗಿದ್ದ, ನೋಡೋಕ್ಕೂ ಅಷ್ಟೇ ಲಕ್ಷಣವಾಗಿದ್ದಾನೆ. ಅವನ 10 ಎಕರೆ ಜಮೀನಿದೆ, ಆಮೇಲೆ 4-5 ಕಾರಿದೆ. ಇನ್ನೊಂದು ಏನ್ ಗೊತ್ತಾ, 2 ಲಕ್ಷ ಸಂಬಳ ಅವನಿಗೆ ತಿಂಗಳಿಗೆ. ಅವ್ನು ಮದುವೆ ಆಗ್ಬಿಟ್ರೆ ನಿಮ್ ಲೈಫ್ ಸೆಟ್ಲು. ನಿನಗಂತಾನೆ ಹೇರ್ ಮಾಡಿಸಿದ್ ಬ್ರ್ಯಾಂಡ್ ಇದ್ದಾನೆ ಅವನು. ನೀನ್ ಬಾರಮ್ಮ, ನೀನ್ ಕರ್ಕೊಂಡು ಹೋಗ್ತೀನಿ ಬಾಯಿ. ಅದು ಹೇಳ್ತಾರ ಬಟ್ಟೆ ಹಳೇದು ಹೇಳ್ತಾ. ಹಾಂ ನಮಸ್ತೆ, ಆರಾಮ ಆರಾಮ. ಹಾಂ, ಲಾಸ್ಟ್ಲಿ ಬಟ್ಟೆ ಹೊಡ್ಕೊಟ್ಟಲ್ಲ, ಕರೆಕ್ಟ್ ಆಯ್ತಾ? ಸ್ವಲ್ಪ ಟೈಟ್ ಇತ್ತು. ಹೌದಾ, ಆಲ್ಟ್ರೇಷನ್ ಬಂದಿರಾ? ನಾನು ಯಾವಾಗಾದ್ರೂ ಮಾಡಿಸ್ಕೊಡ್ತೀನಿ. ಮದುವೆಗೆ ಒಂದು ಬಟ್ಟೆ ಬರುತ್ತೆ. ಅದೇ ಬನ್ನಿ, ಇಲ್ಲಿ ನಮ್ಮ ಹತ್ರ ತುಂಬ ಡಿಸೈನ್ಸ್ ಇದೆ ನೋಡಿ. ಇದು ಫುಲ್ ಸೆಟ್, ನಿಮಗೆ ಸಿಂಗಲ್ ಪೀಸ್ ಬೇಕಾಗುತ್ತೆ. ಇದೊಂದು ಸ್ವಲ್ಪ ಸ್ಲೀವ್ಲೆಸ್. ಇದು ನೋಡಿ, ನಮ್ಮನೆ 2 ಪೀಸು ಸ್ಲೀಪಲ್ಲಿ ಇದೆ. ನಿಮಗೆ ಬೇಕಂದ್ರೆ ಬ್ರ್ಯಾಂಡ್ ಆಗಿದೆ, ಸ್ವಲ್ಪ ಸಿಂಪಲ್ ಇದೆ, ಚೆನ್ನಾಗಿದೆ. ಸಿಂಪಲ್ ನೀವು ಮಾಡ್ಕೊಳ್ಳೋಣ ಸಿಂಪಲ್. ಆದರೆ ಸೈಜ್ ತಗೋಬೇಕು ಯಾರಿಗೆ? ಶುನ್ನಿ, ನಮ್ಮ ಶುನ್ನಿಗ ಎಷ್ಟು ನಿಮ್ಮ ವಯಸ್ಸು? ಇವಾಗ ಇಲ್ಲೇ ಮುಂದಿನ ತಿಂಗಳು 15 ದರ್ಶನ ಆಗುತ್ತೆ. ನಿಮ್ಗೇನು ಪ್ರಾಬ್ಲಮ್ ಇಲ್ವಾ? ನಿಮಗೆ ನಂಗೆ ಪ್ರಾಬ್ಲಮ್ ಇದೆ, ನಾನು ನೋಡಿಲ್ಲ. ಇವನು ಅದೇಲ್ಲ ಅಂತಂದ್ರೆ ಊರಲ್ಲಿ ಭಾಳ ಇದೆ ಶಾಪ್, ಅದೇ ಓದಿಸ್ತಾನೆ. ಬಾ. ಟೋಲ್ ಫ್ರೀ ನಂಬರ್ 1098 ಅಂತ ಕೇಳಿದ, ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ. ಹೆಣ್ಣು ಮಕ್ಕಳಿಗೆ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರುವ ಅರ್ಹತೆ ಇರುತ್ತದೆ. ನಾವು ಅವರನ್ನು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕು, ಅವ್ರು ಎಲ್ಲಾದ್ರಲ್ಲೂ ಗೆದ್ದು ಬರ್ತಾರೆ.
ಭಾರತದಲ್ಲಿ ಶೇಕಡ 22% ಜನಾಂಗದ ಹೆಣ್ಣು ಮಕ್ಕಳು ಬಾಲ್ಯ ವಿವಾಹದಿಂದ ತುತ್ತಾಗುತ್ತಿದ್ದಾರೆ. ಇದರಿಂದ ಅವರಿಗೆ ತಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ. ಇದು ಕೇವಲ ಕಾನೂನಿನ ಕೆಲಸವಾಗದೆ ನಾವು ಸಾಮಾಜಿಕ ಜನರು ಇದರ ಕುರಿತು ಧ್ವನಿ ಎತ್ತಬೇಕು. ಯಾವಾಗ ಮದುವೆ ಹೆಣ್ಣು ಮಕ್ಕಳನ್ನು ಬೇಗ ಮದುವೆ ಮಾಡಿದ್ದಲ್ಲಿ ಟೋಲ್ ಫ್ರೀ ನಂಬರ್ ಆದ 1098ಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡಬಹುದು. ಹಲೋ ಏನೇ ಇಲ್ಲ ಇಲ್ಲಿ ಫಂಕ್ಷನ್ ಐತೆ ಬರ್ತಿದ್ದೀವಿ. ವಾಯ್ಸ್ ಕರೆಕ್ಟ್ ಬರ್ತದೆ. ಹೊರಗೆ ಬಂದ್ರೆ ನೀನು ಒಳಗೆ ಬಾ, ಹೊಸ ಸಂಪ್ರದಾಯ ಆಗುತ್ತೆ ಅಷ್ಟೇ. ಅದೇ ಅಲ್ಲ ಗಲೀಜಾಗಿದೆ ಗೊತ್ತು, ಬಟ್ ಏನು ಅದನ್ನ ಅಲ್ಲೇ ಇಟ್ಕೊಂಡಿದ್ದೆ, ಗಲೀಜಾಗಲ್ವ ನಿಮ್ಮ ಬಟ್ಟೆ? ಈ ಸ್ಕ್ರಿಪ್ಟ್ ಹೇಳ್ಕೊಡ್ದಾಗ ಈ ಸ್ಕ್ರಿಪ್ಟ್ ಹೇಳ್ಕೊಡ್ದಾಗ ಎಷ್ಟು ಪಾತ್ರ ಮಾಡಿಲ್ಲ. ವಾಯ್ಸ್ ಕರೆಕ್ಟ್ ಹೆಣ್ಮಕ್ಳಿಗೆ 5 ದಿವಸ ಇರುತ್ತೆ ಅಂತಲೇ ಗೊತ್ತಿರಲ್ಲ. ಅಂಥದ್ರಲ್ಲಿ ನೀನು 10 ಜನ ಹೆಣ್ಮಕ್ಳು ನನ್ನ ಹತ್ರ ಬರ್ತಾರೆ, ಆದರೆ ಅವ್ರಿಗೆ ಸಿಗ್ಬೇಕಾಗಿರೋ ವ್ಯವಸ್ಥೆ ಸಿಗಲಿಲ್ಲ. ಅಂದರೆ ಈ ಥರ ಅಶುದ್ಧ ಬಟ್ಟೆ ಇಷ್ಟೇ ಅಲ್ಲ, ಹೆಣ್ಣು ಹಳ್ಳಿಗಳಲ್ಲಿ ಎಲೆಗಳು ಯೂಸ್ ಮಾಡ್ತಾರೆ. ಇದು ತುಂಬ ವೈರಲ್ ಇನ್ಫೆಕ್ಷನ್ಸ್ಗೆ ಆಗುತ್ತೆ, ಜೊತೆಗೆ ಪ್ರಾಣ ಹೋಗೋ ಸಾಧ್ಯತೆ ಕೂಡ ಇದೆ. ಟೆನ್ಷನ್ ಆಗುತ್ತೆ ಒಂದೇ